ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಕ್ವಿಕ್ಕಾಗಿ ಒಂದು ಸ್ವೀಟ್ ರೆಸಿಪಿ ತೋರಿಸೋಣ ಅಂತ. ತುಂಬ ಈಸಿಯಾಗಿ ಕಡಿಮೆ ಐಟಮ್ಸಲ್ಲಿ ಮಾಡ್ಕೋಬೋದು. ಬೇಕಾಗಿರೋ ಐಟಮ್ಸ್ ಮೈದಾ, ಅಡುಗೆ ಎಣ್ಣೆ, ಸ್ವಲ್ಪ ಪಿಂಚ್ ಆಫ್ ಸೋಡಾ, ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ನೀರು, ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟು ಕಲಿಸ್ಕೊಳ್ಳೋ. ಅದಕ್ಕೆ ಪೂರಿ ಅಥವಾ ಚಪಾತಿ ಬೇಡ, ಪೂರಿ ಅಥವಾ ಏನಾದರೂ ನಾವು ಸ್ವೀಟ್ ಮಾಡುವಾಗ ಬರ್ಫಿ ಆ ಥರ ಎಲ್ಲ ಎಷ್ಟು ಅದಕ್ಕೆ ಕಲಿಸ್ಕೊತೀವೋ ಅಷ್ಟೇ ಅದಕ್ಕೆ ನೀಟಾಗಿ ಕಲಿಸ್ಕೋಬೇಕು. ಹಿಟ್ಟು ಕಲಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇದೇನಾದರೂ ಸ್ಟೆಪ್ ಮಿಸ್ ಆಗಿ ನೀಟಾಗಿ ಬರಲಿಲ್ಲ ಅಂದರೆ ಮಾಡೋ ರೆಸಿಪಿನೂ ನೀಟಾಗಿ ಬರೋಲ್ಲ. ಸೊ ಇದು ಒಂದು ದೀಪಾವಳಿ ಸ್ಪೆಷಲ್ ರೆಸಿಪಿ, ಸ್ವೀಟ್ ರೆಸಿಪಿ. ಉತ್ತರ ಕರ್ನಾಟಕದವರು ಜಾಸ್ತಿ ಮಾಡ್ತಾರೆ, ನಾನು ಫಸ್ಟ್ ಟೈಮ್ ಮಾಡ್ತಿದ್ದೀನಿ. ನೋಡೋಣ. ನೀಟಾಗಿ ಅದು ಅನ್ನಬೇಕು ಕೈಯಿಂದ ಮುಟ್ಟಿದ ತಕ್ಷಣ. ಆ ರೀತಿ ಕಲಿಸ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಹೋಗಿ. ಅದು ಗೊತ್ತಾಗುತ್ತೆ ನಿಮಗೆ ಕಂಬೈನ್ ಆದಾಗ ಯಾವ ರೀತಿ ಹಿಟ್ಟು ಹದ ಆಗುತ್ತೆ ಅಂತ. ನೀವು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಸ್ಮೂತಾಗಿ. ಇದನ್ನು 30 ಮಿನಿಟ್ಸ್ ನೆನೆಸ್ಕೋಬೇಕು. ನಿಮಗೆ ಟೈಮ್ ಇದ್ದರೆ ಇನ್ನೂ ಜಾಸ್ತಿ ನೆನೆಸ್ಬೋದು. ಇವಾಗ ಶುಗರ್ ಸಿರಪ್ ಮಾಡ್ಕೊಳ್ಳೋಣ. ಅದೆಲ್ಲರಿಗೂ ಗೊತ್ತಿರುತ್ತೆ, ಮಾಮೂಲಾಗಿ ಗುಲಾಬ್ ಜಾಮೂನ್ಗೆ ಯಾವ ಥರ ಮಾಡ್ತೀವೋ ಅದೇ ಥರ. ಸೊ 1 ಕಪ್ ಗ್ಲಾಸಲ್ಲಿ ನೀವು ಸಕ್ಕರೆ ತೊಗೊಂಡ್ರೆ ಅದೇ ಕಪ್ ಅಳತೆಯಲ್ಲಿ 2 ಲೋಟ ಸಕ್ಕರೆ ತೊಗೊಬೇಕು. ಇವಾಗ 250 ಗ್ರಾಮ್ ಕಾಜಾ ಮಾಡ್ತಿದ್ದೀರಾ ಅಂದರೆ 250 ಗ್ರಾಮಿಗೆ ನಾನಿಲ್ಲಿ 350 ಸಕ್ಕರೆ ಹಾಕ್ಕೊಂಡಿದ್ದೀನಿ. ನೀವು ಯಾವ ಥರ ಸ್ವೀಟ್ ತಿಂತೀರ ಆ ರೀತಿ ನೋಡಿ. 30 ಮಿನಿಟ್ಸ್ ಆಗಿದೆ. ಅದಾದಮೇಲೆ ಇವಾಗ ಇದನ್ನ ನಾವು ಲಟ್ಟಿಸ್ಕೊಂಡು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು. ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ, ಮೈದಾ ಸ್ಪ್ರಿಂಕಲ್ ಮಾಡಬೇಕು. ಈ ಸ್ಪ್ರಿಂಕಲ್ ಮಾಡಿದ್ಮೇಲೆ ನಾವು ರೋಲ್ ಮಾಡಿ ಅದನ್ನು ಹಿಂಗೆ ಉದ್ದಬೇಕು. ಚಪಾತಿ ರೋಲ್ ಮಾಡ್ತೀವಲ್ಲ ಅದೇ ಥರ, ಬಟ್ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಬೇಕು. ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿದ್ದಾದಮೇಲೆ ಈ ಕಡೆ ಎಣ್ಣೆ ಕಾಯೋಕೆ ಇಟ್ಕೊಳ್ಳಿ. ಎಲ್ಲ ಒಂದೇ ಸಾರಿ ಎಣ್ಣೆ ಬಿಸಿ ಆದಮೇಲೆ ಎಣ್ಣೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಜಾಸ್ತಿ ಹೈ ಫ್ಲೇಮಲ್ಲಿ ಬೇಡ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಿಮಗಲ್ಲಿ ಟೈಮ್ ಸೇವ್ ಆಗುತ್ತೆ. ಇದಾದಮೇಲೆ ನೀವು ನೀಟಾಗಿ ಹಿಟ್ಟು ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಮೈದಾ ಮಾಡ್ತಾ ಇರ್ತೀವಲ್ಲ ಹಂಗೆ ಲಟ್ಟಿಸ್ಕೊತ ಹಿಟ್ಟು ಸ್ಪ್ರಿಂಕಲ್ ಮಾಡಿ ನೀಟಾಗಿ ಅದನ್ನು ರೋಲ್ ಮಾಡ್ಕೊತಾ ಬನ್ನಿ. ಈ ಸ್ಟೆಪ್ ತುಂಬ ಇಂಪಾರ್ಟೆಂಟ್. ನೀಟಾಗಿ ರೋಲ್ ಮಾಡಿ ಅಂದರೆ ಕಾಜಾ ಸರಿಯಾಗಿ ಬರೋಲ್ಲ. ಇದನ್ನು ಕೆಲವೊಬ್ಬರು ಒಂದೊಂದು ಥರ ಒಬ್ಬೊಬ್ಬರು ಮಾಡ್ತಾರೆ. ಲೇಯರ್ ಆಗಿ ಮಾಡ್ತಾರೆ, ದುಂಡಾಗಿ ಮಾಡ್ತಾರೆ. ಹೇಳ್ಬೇಕಂದ್ರೆ ನಂದು ಸ್ವಲ್ಪ ಲೇಯರಾಗಿ ಬರಲಿಲ್ಲ, ಶೋಕೆ. ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನಮ್ಮ ಮನೇಲೆಲ್ಲ ತುಂಬ ಇಷ್ಟಪಟ್ಟು ತಿಂದರು. ಇದನ್ನು ಶುಗರ್ ಸಿರಪ್ಪಲ್ಲಿ ಡಿಪ್ ಮಾಡಿ ಒಂದು 30 ಮಿನಿಟ್ಸ್ ಡಿಪ್ ಮಾಡಿದ್ರು ಓಕೆ, ಇಲ್ಲ ಓವರ್ ನೈಟ್ ಡಿಪ್ ಮಾಡಿ ನೀವು ಬೆಳಗ್ಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಎಷ್ಟು ದಿವಸ ಆದರೂ ಕೇಳಲ್ಲ. ಕಟ್ ಮಾಡ್ಕೊಂಡ್ಮೇಲೆ ಎಲ್ಲ ಒಂದೇ ಸೈಜ್ ಕಟ್ ಮಾಡ್ಕೊಂಡ್ಮೇಲೆ ಈ ಥರ ಕೈಯಿಂದನಾದರೂ ಇಲ್ಲ ಲಟ್ಟುನ ಕೈಯಿಂದ ನೀವು ಪ್ರೆಸ್ ಮಾಡ್ಕೋಬೇಕು. ಇದಾದಮೇಲೆ ಒಂದೇ ಎಣ್ಣೆಗೆ ಹಾಕೋಣ. ನೋಡಿ, ಬಬಲ್ಸ್ ಎಲ್ಲ ಅವಾಗ ಬರೋದು ಕಮ್ಮಿ ಆಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಬಬಲ್ಸ್ ಎಲ್ಲ ಯಾವಾಗ ಬರೋದು ಕಮ್ಮಿ ಆಗುತ್ತೆ ಅವಾಗ ಬೆಂದೈತೆ ಅಂತ. ಏನು ತೆಗಿತೀವಿ ಅನ್ನುವಾಗ ಚೆನ್ನಾಗಿ ಸೌಟಿಂದ ಹಿಂಗೆ ಮಾಡಿಕೊಂಡು ಅದನ್ನು ಬೆಂದಿದೆ ಗೋಲ್ಡನ್ ಬ್ರೌನ್ ಆಗಬೇಕು. ಸೊ ಅಲ್ಲಿವರೆಗೂ ಕರಿಬೇಕಾಗುತ್ತೆ ನೀವು. ಅದಾದಮೇಲೆ ಬಿಸಿ ಇರುವಾಗಲೇ ಶುಗರ್ ಸಿರಪ್ಪಲ್ಲಿ ಹಾಕಬೇಡಿ. ಒಂದು ಸ್ವಲ್ಪ ಹೊತ್ತು, ಒಂದು 30 ಸೆಕೆಂಡ್ಸು 50 ಸೆಕೆಂಡ್ಸ್ ತಣ್ಣಗಾದ್ಮೇಲೆ ಅದನ್ನು ನೋಡಿ ಈ ರೀತಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.